ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಲೆಯ ಬಿಸಿಯೂಟ ಸೇವಿಸಿ 12 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಮುಗಳಖೋಡ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿರುವ ಗ್ರಾಮದಲ್ಲಿ ಇರುವ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಶಾಲೆಯಲ್ಲಿ ಬಿಸಿ ಊಟ ಸೇವಿಸಿ 12 ವಿದ್ಯಾರ್ಥಿಗಳು ಅಸ್ವಸ್ಥ ಆಗಿದ್ದಾರೆ. ಮುಗಳಖೋಡ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಮುಧೋಳ ತಾಲೂಕಿನ ಗ್ರಾಮ ಇದು. ಮಧ್ಯಾಹ್ನ ಬಿಸಿ ಊಟ ಸೇವಿಸಿದ್ದ ಎಲ್ಕೆಜಿ ಯುಕೆಜಿ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಊಟ ಸೇವನೆ ಮಾಡಿದ ಬಳಿಕ ಮಕ್ಕಳು ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿದ್ದಾರೆ. ಇನ್ನು ಅಸ್ವಸ್ಥಗೊಂಡ 12 ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. 3 ವಿದ್ಯಾರ್ಥಿಗಳನ್ನ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹಾಗೆ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮಧ್ಯಾಹ್ನ ಬಿಸಿಯೂಟ ಸೇವನೆ ಮಾಡಿ 12 ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಾಗಿರುವಂತಹ ಘಟನೆ ಇದು. ಮುಗಳಖೋಡ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ 12 ಮಕ್ಕಳು ಅಸ್ವಸ್ಥ ಆಗಿದ್ದಾರೆ. ಮಧ್ಯಾಹ್ನ ಬಿಸಿ ಊಟ ಸೇವನೆ ಮಾಡಿದ ಮೇಲೆ ಅದು ಕೂಡ ಇನ್ನು ಪುಟ್ ಮಕ್ಕಳು, LKG UKG ಮಕ್ಕಳು ಅಂದ್ರೆ 5-6 ವರ್ಷದ ಮಕ್ಕಳು 12 ಜನ ಅಸ್ವಸ್ಥ ಆಗಿರೋದು. ಅವರನ್ನ ಅಸ್ವಸ್ಥಗೊಂಡಾದ್ಮೇಲೆ ಆಸ್ಪತ್ರೆಗೆ ಕೂಡ ಸೇರಿಸಿದ್ದಾರೆ. ಅದರಲ್ಲಿ 3 ಜನನ್ನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಶಿಕ್ಷಣ ಅಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಯಾವೊಂದು ವಿಚಾರಕ್ಕೆ ಫುಡ್ ಪಾಯ್ಸನ್ ಆಗಿದೆಯಾ ಅಥವಾ ಆಹಾರ ಸರಿ ಇಲ್ವಾ, ಊಟ ಮಾಡಿದ್ರಲ್ಲಿ ಏನು ವ್ಯತ್ಯಾಸ ಆಗಿದೆ ಅಥವಾ ಅಡಿಗೆ ತಯಾರು ಮಾಡಿದ್ದ ಸರಿ ಇರಲಿಲ್ವಾ, ಯಾವೊಂದು ವಿಚಾರಕ್ಕೆ ಮಕ್ಕಳಿಗೆ ಈ ರೀತಿ ಆಗಿದೆ, ಅಸ್ವಸ್ಥ ಆಗಿದ್ದಾರೆ, ಫುಡ್ ಪಾಯ್ಸನ್ ಆಗಿದೆ ಅನ್ನೋ ವಿಚಾರದ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಆಸ್ಪತ್ರೆಯಲ್ಲಿ ಭೇಟಿ ನೀಡಿದ್ದಾರೆ ಅಧಿಕಾರಿಗಳು, ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದಾರೆ ಯಾವೊಂದು ವಿಚಾರಕ್ಕೆ ಆಗಿದೆ ಅಂತ ಹೇಳಿ. 12 ವಿದ್ಯಾರ್ಥಿಗಳು ಅಸ್ವಸ್ಥ ಆಗಿರೋದು, ಅದರಲ್ಲಿ 3 ಜನಕ್ಕೆ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಇನ್ನು ಪುಟ್ಟ ಮಕ್ಕಳು, LKG UKG ಮಕ್ಕಳು. ಇಲ್ಲಿ ಮಧ್ಯಾಹ್ನ ಏನಾಗಿತ್ತು ಅಂದರೆ 270 ಜಾಸ್ತಿ ಹುಡುಗರು ಊಟ ಮಾಡಿದ್ದಾರೆ. ಅಲ್ಲಿ LKG UKG 1, 2, 3 ಇದ್ದಾವೆ. ಅದರಲ್ಲಿ LKG UKG ಮಕ್ಕಳು 50 ಜನ ಇದ್ದಾರೆ. ಆ LKG UKG ಮಕ್ಕಳಲ್ಲಿ 11 ಜನಕ್ಕೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. 2 ಗಂಟೆ ಊಟ ಮಾಡಿದ ತಕ್ಷಣ 4 ಮೇಲೆ ಅಸ್ತವ್ಯಸ್ತ ಆಗಿದೆ. ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಬಂದಿತ್ತು, ಅವ್ರಿಗೆಲ್ಲರಿಗೂ ವಾಮಿಟ್ ಆಗಿತ್ತು. ಅವ್ರಿಗೆ ಕೆಲವೊಂದು ಡಿಸೆಂಟ್ರಿ ಸ್ಟಾರ್ಟ್ ಆಗಿತ್ತು. ಅವ್ರನ್ನ ನಾವು ಸರ್ಕಾರ ಹಾಸ್ಪಿಟಲ್ ಕರ್ಕೊಂಡ್ಬಂದ ತಕ್ಷಣ 11 ಮಕ್ಕಳಲ್ಲಿ 8 ಮಕ್ಕಳು ಸ್ಟೇಬಲ್ ಆಗಿದ್ದಾರೆ. ಆ 3 ಮಕ್ಕಳು ಸ್ಟೇಬಲ್ ಆಗಿದೆ. ಸ್ವಲ್ಪ ಜಾಸ್ತಿ ಡಿಹೈಡ್ರೇಷನ್ ಇರೋದ್ರಿಂದ ನಾವು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ಅದನ್ನು ನಾವು ರವಾನೆ ಮಾಡಿದ್ದೀವಿ. ಮೆಕ್ಕಿನ ಮಕ್ಕಳೆಲ್ಲ ಇಲ್ಲೇ ಸ್ಟೇಬಲ್ ಆಗಿದೆ, ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಮುಂದೆ ನಾವು ಅದನ್ನು ಈಗ ಅಲ್ಲಿ ಅದಕ್ಕೆ ಆ ರೀತಿ ಆಯಿತು, ಫುಡ್ ಪಾಯ್ಸನಿಂಗ್ ಆಗಿದೆಯಾ ಅಥವಾ ನೀರಿಂದಲ್ಲಿ ಏನೋ ಸಮಸ್ಯೆ ಇದೆಯಾ ಅಥವಾ ಬೇರೆ ಏನೋ ಸಮಸ್ಯೆ ಇದೆಯಾ, ಅಲ್ಲಿ ಅಡುಗೆ ಯಾವ ರೀತಿ ಮಾಡ್ತಾರೆ, ಸ್ವಚ್ಛತೆ ಇದೆಯಲ್ಲ ಅನ್ನೋದ್ರ ಬಗ್ಗೆ ನಾವೊಂದು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಮುಂದೆ ಈ ರೀತಿ ಆಗದೆ ನೋಡ್ತೀವಿ. ಬಟ್ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ವೈದ್ಯರೆಲ್ಲರೂ ಈಗ ವ್ಯವಸ್ಥಿತವಾಗೆಲ್ಲ ಮಾಡಿಬಿಟ್ಟು ಸ್ಟೇಬಲ್ ಮಾಡ್ತಾ ಇದ್ವಿ. ಯಾವುದೇ ಅಂತ ನಡೆದಿಲ್ಲ. ಬಟ್ ಇದು ಈ ರೀತಿ ಆಗದೇ ಇರುವಾಗ ನಾವು ಮತ್ತೆ ಚೆಕ್ ಮಾಡಿ ನಮ್ಮ BOS ಮತ್ತು ನಾವೆಲ್ಲ UOS ಎಲ್ಲ ಸೇರಿ ಅದನ್ನ ತಳ ಪರಿಶೀಲನೆ ಮಾಡಿ ಅದು ಏನಾಗಿದೆ ಅಂತೇಳಿ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ.